ಅನ್ನುವಂತ ಮಾತನ್ನು ಇವೆಲ್ಲ ಯಾಕೆ ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಇದು ಒಳ್ಳೆಯ ನಡೆ. ಆದ್ರೆ ಇದು ಇನ್ನೂ ಕಡಿಮೆನ. ನಾವು ಯಾವಾಗ ಇದನ್ನ ಕಂಪೇರ್ ಮಾಡ್ತೀವಲ್ಲ ಕೇಜ್ರಿವಾಲ್ ಜೊತೆಗೆ, ಇದೇನು ಅಲ್ಲ. ಆದ್ರೂ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಆ ದಿಶೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಈ 10,000 ಅಂಗನವಾಡಿ ಕೇಂದ್ರಗಳನ್ನ ಮೇಲ್ದರ್ಜೆಗೆ ಈ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಮಾತಾಡ್ತಾ ಅವ್ರು ತಮ್ಮ ಇತ್ತೀಚಿನ ಸೋಲಿನ ಬಗ್ಗೆ ಒಂದಿಷ್ಟು ಏನೋ ಮಾತಾಡಿದಾರ, ನೋವನ್ನು ಹಂಚಿಕೊಂಡಿದ್ದಾರಂತ. ಇದು ಏನ್ ತೋರಿಸ್ತದಂದ್ರೆ ಈಗ ನಿಧಾನಕ್ಕ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಸೋಲಿನ ಪರಾಮರ್ಶೆ ಮಾಡ್ತಾ ಇದರಿಂದ ಯಾರಿರ್ಬೋದು ಏನಿರ್ಬೋದು ಅನ್ನೋದ್ರ ಜೊತೆಗೆ ನಾವೇನು ಕೌಂಟರ್ ಕೊಡ್ಲಿಕ್ಕೆ ಸಾಧ್ಯದ ಅನ್ನುವಂತ ಮಾತನ್ನ ಅವ್ರು ಹುಡುಕ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಎದುರಾಳಿ ಬರಿಷ್ಠಿದ್ದಾಗ ಆಗಿ ಹುಡುಕುವಂತ ಹಾದಿ ಏನಪ್ಪಾ ಅಂದ್ರೆ ಜಾಣ್ಮೆಯಿಂದ ಅವ್ರನ್ನ ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಂತೂ ನಿಶ್ಚಿತವಾಗಿಯೂ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರ ವಿರೋಧವಾಗಿ ಒಂದು ದೊಡ್ಡ ಏನಪ್ಪಾ ಅಂದ್ರೆ ಮೂವ್ಮೆಂಟ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಈಗ ಅವ್ರು ರಾಜಕೀಯದಲ್ಲಿ ಉಳಿಬೇಕಾಗಿತ್ತಪ್ಪ ಅಂದ್ರೆ ಸ್ಟಂಟ್ ಆಗಿ ನಿಲ್ಲೇಬೇಕಾಗ್ತದೆ, ಇಲ್ಲ ರಾಜಕೀಯ ಬಿಟ್ಟು ಬಿಡಬೇಕಾಗ್ತದ. ಆದ್ರೆ ಮೋಸ್ಟ್ಲಿ ಅವ್ರ ವ್ಯಕ್ತಿತ್ವ ನೋಡಿದ್ರೆ ಅವ್ರೇನು ಬಿಡುವಂತವ್ರು ಅಲ್ಲ ಅನಿಸ್ತದ. ಯಾಕಪ್ಪ ಅಂತಂದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಶೇಷವಾಗಿ ಹೆಣ್ಮಗಳಾದ್ರೂ ಸಹಿತ ಅವರಲ್ಲೊಂದೇನೋ ದಿಟ್ಟತನ ಅದ. ಅವ್ರ ಬಗ್ಗೆ ಸಾಕಷ್ಟು ಟೀಕೆಗಳನ್ನ ಮಾಡ್ತಾರೆ, ಟಿಪ್ಪಣಿಗಳು ಮಾಡ್ತಾರೆ. ಟೀಕೆ ಇಲ್ದವ್ರು ಯಾರಿದ್ದಾರ್ರಿ? ಎಲ್ಲರಿಗೂ ಟೀಕೆಗಳು ಇದ್ದೇ ಇರ್ತಾವ, ಟೀಕೆ ವಿಮರ್ಶೆ ಮತ್ತೇನೋ ಇದ್ದೇ ಇರ್ತಾವ. ಅದು ಒಂದಿಷ್ಟು ಬದಿಗಿಟ್ಟೆ ಅವ್ರ ದಿಟ್ಟತನದ ಬಗ್ಗೆನೂ ನಾವು ಇವತ್ತು ಮಾತಾಡ್ಬೇಕಾಗ್ಯದ. ಒಂದು ಕಡೆ ಶಿಕ್ಷಣ ರಂಗದಲ್ಲೇ ಆ ಮಕ್ಕಳಿಗೆ ಮತ್ತು ಒಂದು ಈ ಕಾರ್ಯಕರ್ತೆಯರಿಗೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರವ ಅಂತ ಹೇಳುವಂತ ಮಾತನ್ನ ಅದು ಸಿದ್ದರಾಮಯ್ಯವ್ರ ಬೆನ್ನಚ್ಚಲು ಸಿದ್ದರಾಮಯ್ಯವ್ರ ಮೇಲೆ ಪ್ರೀತಿ ವಿಶ್ವಾಸದಿಂದ ಈ ಕೆಲಸ ಮಾಡಿಸಿದಾರು. ಅಟ್ಲೀಸ್ಟ್ ಈ ಅಂಗನವಾಡಿಗಳನ್ನ ಮೇಲ್ದರ್ಜೆಗೆ ಹೋದ ಅಲ್ಲಿಯೇ ಕೆಲಸ ಮಾಡುತ್ತಿರುವಂತ ಕಾರ್ಯಕರ್ತೆಯರಿಗೆ ಅವರಿಗೆ ಅವರ ಒಂದು ಶಿಕ್ಷಣದ ನೆಲೆಗಟ್ಟಿನಲ್ಲೇ ಟೀಚರ್ ಅಥವಾ ನಮ್ಮಲ್ಲಿ ನಾವು ವಿಶೇಷವಾಗಿ ಅಕ್ಕವರು ಅಂತ ಕರಿತೀವಿ, ಅಕ್ಕ ಅವರು ಅಂತೇಳಿ, ಅಥವಾ ಇನ್ನೊಂದು ಶಬ್ದ ನಿಮ್ಗೆ ಗೊತ್ತದ ನಮ್ಮ ಅಂಗನವಾಡಿ ಟೀಚರ್ಗಳಂತೇಳಿ, ಇವ್ರಿಗೆ ಅಲ್ಲೇ ಪರ್ಮನೆಂಟ್ ಸಿಗುವಂಥದ್ದು. ಯಾಕಂದ್ರೆ ಲೋವರ್ ಕೆಜಿ ಅಪ್ಪರ್ ಕೆಜಿ ಮಕ್ಕಳಿಗೆ ಬೇಕಾಗಿದ್ದೇನಪ್ಪಾ ಅಂತಂದ್ರ ತಂದೆ ತಾಯಿಗಳಿಂದ ಮನೆಯಿಂದ ಬಿಡಿಸಿಕೊಂಡು ಈ ಅಭ್ಯಾಸಗಳ ಲಕ್ಷ್ಯ ಹರಿಸ್ಬೇಕಂತ, ಮನೆಯ ಪ್ರೀತಿಯನ್ನು ಕಡಿಮೆ ಮಾಡ್ಬೇಕಂತ, ಮಕ್ಕಳನ್ನ ಸಮಾಜಮುಖಿ ಮಾಡಿ ಸಮಾಜವತಿ ಯಾವ ರೀತಿ ಹೊರಟದಪ್ಪ ಆ ರೀತಿ ಮಕ್ಕಳನ್ನ ತಯಾರು ಮಾಡುವಂಥದ್ದು. ಯಾಕಂದ್ರೆ ಇವತ್ತಿನ ಏನಪ್ಪಾ ಅಂದ್ರ ನಾಗಾಲೋಟದ ಬದುಕದಲ್ಲೇ ದಿನನಿತ್ಯ ಹೋರಾಟದ ಬದುಕಿನಲ್ಲಿ ತಮ್ಮ ಮಕ್ಕಳ ಬಗ್ಗೆ ವಿಶೇಷವಾಗಿ ಮಿಡಲ್ ಕ್ಲಾಸ್ ಹೈಯರ್ ಕ್ಲಾಸ್ ಮಕ್ಕಳಿಗೆ ಅಥವಾ ತಂದೆ ತಾಯಿಗಳಿಗೆ ಗಮನ ಹರಿಸಲಿಕ್ಕೆ ಆಗ್ಲಿಕ್ಕಿಲ್ಲ. ಜೊತೆಗೆ ಬಡವರದು ಸಹಿತ, ಯಾಕಂದ್ರೆ ಬಡವರು ಸಹಿತ ಇವತ್ತು ಮುಂಜಾನೆಯಿಂದ ಹಿಡಿದು ಸಾಯಂಕಾಲ ತನಕ ದುಡಿದಾಗ ಒಂದು 300-400 ರೂಪಾಯಿ ಪಗಾರ ಸಿಗುವಂತ ಪರಿಸ್ಥಿತಿ ಇದ್ದಾಗ ಸಹಜವಾಗಿನ ನಮ್ಮ ಮಕ್ಕಳಿಗೆ ಫ್ರೀ ಇದ್ದಂತ ಎಜುಕೇಶನ್ ಸಿಕ್ತಪ್ಪ ಅಂತಂದ್ರೆ ನಮ್ಮ ಮಕ್ಕಳು ಇನ್ನಷ್ಟು ಚೆನ್ನಾಗಿ ಆಗ್ಬೋದಪ್ಪ, ನಮ್ಗೈತೆ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು ಬಹಳಷ್ಟು ನೋಡಿದ್ರು. ಇವತ್ತು ಹೋಟೆಲ್ಗಳಿಗೆ ಕೆಲಸ ಮಾಡೋರು ಆಗಿರ್ಬೋದು, ಮತ್ತೆಲ್ಲೂ ಆಗಿರ್ಬೋದು, ಅಥವಾ ಫ್ಯಾಕ್ಟ್ರಿಗಳು ಸಣ್ಣ ಸಣ್ಣ ಕೆಲಸ ಮಾಡೋರು ಆಗಿರ್ಬೋದು. ಇವತ್ತು ಯಾವುದೂ ಇಲ್ಲ, 9-10 ತಾಸು ದುಡಿಸ್ಕೊಳ್ಳೋದು ಅಂತ ನಾವು ನೋಡ್ತಾನೆ ಇದ್ವಿ. ಜೊತೆಗೆ ಉದ್ಯೋಗಗಳಂತ ಇಂಡಸ್ಟ್ರಿಗಳಂತ ಎಲ್ಲ ಬಂದಾಗ ಬಿಟ್ಟಿದಾವೆ ಹೆಚ್ಚು ಕಡಿಮೆ. ಯಾವ ಇಂಡಸ್ಟ್ರಿ ನಡೀತಾ ಇಲ್ಲ. ಎಲ್ಲಿ ಹೋದ್ರು ಏನಪ್ಪಾ ಅಂದ್ರೆ ಪ್ರೈವೇಟೈಸೇಷನ್ ಆಗಿ ಅಲ್ಲೇ ಕಡಿಮೆ ಪೇಮೆಂಟ್ ಕೊಟ್ಟು ಹೆಚ್ಚು ದುಡಿಸ್ಕೊಳ್ಳೋದನ್ನ ನಾವು ನೋಡ್ತಾ ಇದ್ವಿ. ಮತ್ತೆ ಅದು ಕಡಿಮೆ ಜನರು ಉಪಯೋಗ ಮಾಡ್ಕೊಳ್ಳುವಂಥದ್ದು ನೋಡ್ತಾ ಇದ್ವಿ. ಹೀಗಾಗಿ ಇವತ್ತೇನಪ್ಪ ಅಂದ್ರೆ ತಮ್ಮ ಮಕ್ಕಳು ಕಲಿಸಲಾರ ಸ್ಥಿತಿಯೊಳಗಿದ್ದಂತ ಅನೇಕ ತಂದೆ ತಾಯಿಗಳಿಗೆ ಈ ಅಂಗನವಾಡಿ ಶಾಲೆಗಳು ಅದರಲ್ಲೂ ಲೋವರ್ ಕೆಜಿ ಅಪ್ಪರ್ ಕೆಜಿಯಲ್ಲೇ ಒಂದು ಗುಣಾತ್ಮಕವಾದಂತಹ ಡೆವಲಪ್ಮೆಂಟ್ ಮಾಡಿದ್ರೆ ಅವರು ಸಹಿತ ಖುಷಿ ಪಡ್ತಾರಂತ. ಮತ್ತದು ಮಾಡಬೇಕಾಗಿದ್ದನ ಲೋವರ್ ಕೆಜಿ ಅಪ್ಪರ್ ಕೆಜಿ ಕೇವಲ ಶುರು ಮಾಡೋದಷ್ಟ ಅಲ್ಲ, ಅದನ್ನ ಮೌಲ್ಯಾತ್ಮಕವಾಗಿ ಅದಕ್ಕೊಂದು ಮೆರಗು ಕೊಟ್ಟು ಉಳಿದವಸದ ಕಡೆ ಆಕರ್ಷಿತರಾಗ್ಬೇಕು. ಇವತ್ತು ಹೆಂಗ್ ನೋಡ್ರಿ ದೆಹಲಿ ಒಳಗ ಮತ್ತು ಪಂಜಾಬ್ನಲ್ಲ ಜನಸಾಮಾನ್ಯರು ಅಥವಾ ಶ್ರೀಮಂತ ವರ್ಗದವ್ರು ಸಹಿತ ಎಲ್ಲ ಫ್ರೀ ಇಟ್ಬಿಟ್ಟಿದ್ದಾರೆ, ಯಾರು ಬೇಕಾದ್ರೂ ಬರ್ಬೇಕು ಕಲಿರ್ತೀವಿ ಅಂತ. ಹೀಗಾಗಿ ಎಲ್ಲರೂ ಇವತ್ತು ಸರ್ಕಾರಿ ಶಾಲೆಗಳತ್ತ ಮುಖ ಮಾಡ್ತಾ ಇದ್ದಾರೆ. ಅಂತ ಸ್ಥಿತಿ ಇಲ್ಲ ಅಂತ ತರಬೇಕಾಗಿದೆ ನಮ್ಮ ಸಿದ್ದರಾಮಯ್ಯನವರು. ಆ ದಿಶೆಯಲ್ಲೇ ನಮ್ಮ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರಾದ್ರೂ ಸಹಿತ ಈ ದಿಶೆಯಲ್ಲಿ ಹೆಜ್ಜೆ ನೀಡಬೇಕಾಗಿದೆ. ಯಾಕಂದ್ರೆ ಅವರು ಬುದ್ಧಿವಂತರಿದ್ದಾರೆ, ತಿಳುವಳಿಕೆ ಅವರು ಇದ್ದಾರೆ, ಏನೋ ಒಂದು ಸಾಧನೆ ಮಾಡ್ಬೇಕಂತದ. ಮತ್ತೆಲ್ಲರಿಗೂ ಹೆಚ್ಚಿಗೆ ತಾಯಿ ಹೃದಯ ಒಂದು ಇದ್ದದ ಅವರಲ್ಲೇ. ಯಾಕಂದ್ರೆ ತಮ್ಮ ಮಗನಿಗಾಗಿ ಅವ್ರು ಒಂದು ಮಾತನ್ನು ಮಾತಾಡ್ತಾರೆ, ಇಲ್ಲ ನಾನು ಸುತ್ತಿದ್ರಷ್ಟು ನೋವು ಆಗ್ತಿರಲಿಲ್ಲ, ನನ್ನ ಮಗ ಸುತ್ತಿದ್ ಭಾಳ ನೋವು ಆಯ್ತು ನನಗೆ ಅನ್ನುವಂತ ಮಾತನ್ನ. ಹೌದು, ಪ್ರತಿಯೊಬ್ಬ ತಾಯಿಗೂ ಅದು ನೋವು ಆಗುವಂತ ವಿಷಯ. ಯಾವುದೇ ತಾಯಿ ಇದ್ರು ಅದನ್ನ ಮರಲಿಕ್ಕೆ ಆಗುದಿಲ್ಲ. ತನಗಾದಂತ ನೋವುಗಳನ್ನ ಮತ್ತೇನೋ ಗಾಯಗಳನ್ನ ಇನ್ನುಳಿದ ಯಾವುದೇ ವಿಷಯಗಳನ್ನ ಮರಿಬಹುದು ಅವರು. ಅದು ತಮ್ಮ ಮಕ್ಕಳ ಮೇಲೆ ಆದಂತ, ಅದರಲ್ಲೂ ಗಂಡು ಮಗುವಿನ ಮೇಲೆ ತಾಯಿಗೆ ವಿಶೇಷ ಬಹಳ ಪ್ರೀತಿ ಮತ್ತು ಆಸಕ್ತಿ. ಹೀಗಾಗಿ ಅವರು ಆ ನೋವನ್ನು ಹಂಚ್ಕೊಂಡು ಅದಕ್ಕೆ ನಾವೇನೋ ಒಂದು ಮಾತನ್ನು ಮಾತಾಡ್ತಾರೆ ಸಹಜವಾಗಿ ಲೋಕಾರೂಢಿಯಾಗ, ನಾ ಏನೋಪ್ಪ ನಿಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ನಾವು ರೊಕ್ಕ ತಿಂದಿದ್ದೀನಿ, ಒಬ್ಬೊಬ್ಬರಿಂದ 1 ಲಕ್ಷ ರೂಪಾಯಿ ತಗೊಂಡಿದ್ದೀನಿ, ಆ 1 ಲಕ್ಷ ತಗೊಂಡ ರಾಜಕೀಯ ಮಾಡಿದ್ದೀನಿ ಕೆಲವು ನಮ್ಮ ವಿರೋಧಿಗಳು ಅಂತ ಹೇಳ್ತಾ ಈ ನಮ್ಮ ರಮೇಶ್ ಜಾರಕಿಹೊಳಿ ಹೆಸರು ರೆಫರ್ ಮಾಡ್ತಾ ಇದ್ದಾರೆ ಅವ್ರು.
ಅಂದ್ರೆ ಇವರು ಆರೋಪ ಮಾಡ್ತಾ ಇದ್ದಾರೆ, ನಾ ತೋಳನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರ ನಿಧಾನಕ್ಕ ಈ ಒಂದು ರಾಜಕೀಯ ಕಣಕ್ಕೆ ಮುಂದೆ ಬರ್ತಾರೆ.